ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯೋದು ಈ ಒಂದು ಜಿಲ್ಲೆಯಲ್ಲಿ. ಇದು ಡೇ 27 ಆಫ್ ಕರ್ನಾಟಕ ಜರ್ನಿ, ಒಂದು ದಿನ ಒಂದು ಜಿಲ್ಲೆ. ಇಂದಿನ ಜಿಲ್ಲೆ ತೊಗರಿಯ ಕಣಜ ಕಲಬುರಗಿ. ಹಿಂದೆ ಕಲಬುರಗಿಯನ್ನು ಕಲಬುರಗಿ ಅಂತಲೇ ಕರೆಯುತ್ತಿದ್ದರು, ಆದರೆ ಬಹಮನಿ ಸುಲ್ತಾನರ ಅವಧಿಯಿಂದ ಗುಲ್ಬರ್ಗ ಎಂದು ಕರೆಯಲಾಗುತ್ತಿತ್ತು. ಆದರೆ ಕರ್ನಾಟಕ ಸರ್ಕಾರ ನವೆಂಬರ್ 1, 2014 ಮತ್ತೆ ಕಲಬುರಗಿ ಅಂತಲೇ ಮರುನಾಮಕರಣ ಮಾಡ್ತಾರೆ. ಕಲಬುರಗಿ ಜಿಲ್ಲೆಯ ವಿಸ್ತೀರ್ಣ ಅಂದಾಜು 10,954 ಸ್ಕ್ವೇರ್ ಕಿಲೋಮೀಟರ್. ಈ ಜಿಲ್ಲೆಯ ತಲಾ ಆದಾಯ 1,40,40,000 ರೂಗಳು ಹಾಗೂ ಸಾಕ್ಷರತೆ ಪ್ರಮಾಣ 65%. ಕಲಬುರಗಿಯಲ್ಲಿ ಒಟ್ಟು 11 ತಾಲೂಕುಗಳಿವೆ. ಆಳಂದ, ಕಮಲಾಪುರ, ಚಿಂಚೋಳಿ, ಅಫ್ಜಲ್ಪುರ, ಕಲಬುರಗಿ, ಕಲ್ಗಿ, ಸೇಡಂ, ಚಿತ್ತಾಪುರ, ಶಹಾಬಾದ್, ಜೇವರ್ಗಿ ಹಾಗೂ ಕೊನೆಯದಾಗಿ ಯಡ್ರಾಮಿ. ಕಲಬುರಗಿ ಜಿಲ್ಲೆಯ ಪ್ರಮುಖ ಸ್ಥಳಗಳು ಗುಲ್ಬರ್ಗಾ ಕೋಟೆ, ಬುದ್ಧ ವಿಹಾರ, ಶರಣಬಸವೇಶ್ವರ ಟೆಂಪಲ್, ಶ್ರೀ ಕ್ಷೇತ್ರ ಗಾಣಗಾಪುರ, ಖ್ವಾಜಾ ಬಂದೆ ನವಾಜ್ ದರ್ಗಾ, ಅಖ್ತ್ ಗುಂಬಜ್, ಸನ್ನತಿ, ಕನಗನಹಳ್ಳಿ ಹಾಗೂ ಕೊನೆಯದಾಗಿ ಚಂದ್ರಂಪಲ್ಲಿ ಡ್ಯಾಮ್. ಕಲಬುರಗಿ ಜಿಲ್ಲೆಯ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಕಲಬುರಗಿ ಕರ್ನಾಟಕದಲ್ಲೇ ಅತಿ ಹೆಚ್ಚು 60% ತೊಗರಿ ಬೆಳೆಯುವ ಜಿಲ್ಲೆ. ಅದಕ್ಕೆ ಈ ಜಿಲ್ಲೆನ ತೊಗರಿಯ ಕಣಜ ಅಂತಲೂ ಕರೀತಾರೆ. ಹಾಗೂ ಇಲ್ಲಿ ಬೆಳೆಯುವ ತೊಗರಿಗೆ GI ಟ್ಯಾಗ್ ಕೂಡ ಸಿಕ್ಕಿದೆ. ಹಾಗೂ ಕಲಬುರಗಿ ಬಹಮನಿ ಸುಲ್ತಾನರ ಮೊದಲ ರಾಜಧಾನಿಯಾಗಿತ್ತು ಹಾಗೂ ಸೂಫಿ ಸಂತರ ಪ್ರಮುಖ ಕೇಂದ್ರವಾಗಿದೆ. ಹಾಗೂ ಕೊನೆಯದಾಗಿ ಈ ಜಿಲ್ಲೆಯ ಗುಲ್ಬರ್ಗಾ ಕೋಟೆಯಲ್ಲಿರುವ ಬಾರಾಗಾಜಿ ತೋಪ್ ವಿಶ್ವದ ಅತಿ ಉದ್ದದ ತೋಪುಗಳಲ್ಲಿ ಒಂದಾಗಿದ್ದು 29 ಅಡಿ ಉದ್ದವಿದೆ. ನೀವೇನಾದ್ರೂ ಕಲಬುರಗಿ ಜಿಲ್ಲೆಯವರಾಗಿದ್ರೆ ಈ ರೀಲ್ ನ ಮಿಸ್ ಮಾಡದೆ ನಿಮ್ಮ ಸ್ಟೋರಿಗೆ ಹಾಕೊಳ್ಳಿ ಮತ್ತೆ ಹೆಚ್ಚಾಗಿ ಶೇರ್ ಮಾಡಿ.